ಗಂಭೀರ ಮಾತಾಗ್ಯದ. ಅದಕ್ಕೆ ಇವತ್ತು ನಾವು ಎಲ್ಲನೂ ಕೇವಲ ಬರೀ ಅವರು ಮಣ್ಣು ಪಾಲು ಮಾಡ್ತಾರೋ ಮತ್ತೇನೋ ಮಾಡ್ತಾರೋ ಅನ್ನೋ ಭಯದಿಂದ ಹೋಗಿದ್ಲು. ಅವ್ರಿಗೂ ಸಹಿತ ಇವತ್ತೊಂದು ಅವಕಾಶ ಉಂಟು. ಯಾಕಂತಂದ್ರೆ ಈ ನೆಪದಲ್ಲಿ ಆದರೂ ಅದು ರಿಜಿಸ್ಟ್ರೇಷನ್ ಆಗಿ ವ್ಯವಹಾರಗಳು ಕ್ಲಿಯರ್ ಕಟ್ಟಾಗಿ ಆಯ್ತಪ್ಪ ಅಂತಂದ್ರೆ ರಾಮ ಮಂದಿರದಲ್ಲಿ ಆದಂತಹ ಘಟನೆಗಳು ಆಗಲಿಕ್ಕಿಲ್ಲ ಅಂತ ನೋಡಿ. ಎಲ್ಲ ರಿಜಿಸ್ಟ್ರೇಷನ್ ಐತಿ. ರಾಮನ ಅದೇನು ಟ್ರಸ್ಟು, ಇದು ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಎಲ್ಲ ಇದ್ರೂ ಸಹಿತ ಅಲ್ಲಿ ಅವು ವ್ಯವಹಾರಗಳು ಆಗಿದ್ದೀವಿ, ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ, ಎಲ್ಲ ಇದ್ದದು. ಮತ್ತು ಇಲ್ಲಿ RSSಗೆ ಇನ್ನೂ ಇಲ್ಲ, ನೋಂದಣಿ ಇಲ್ಲ, ರೆಕಾರ್ಡು ಇಲ್ಲ, ಎಲ್ಲಿ ಎಷ್ಟು ದುಡ್ಡು ಬಂತು ಗೊತ್ತಿಲ್ಲ, ಎಷ್ಟು ಹೋದಂತೂ ಗೊತ್ತಿಲ್ಲ, ಆವಾಗ ಏನೂ ಇಲ್ಲ. ಹಿಂಗಂದಾಗ ಸಹಜವಾಗಿ ಅಲ್ಲಿ ಅಪರಾಧಿ ಕೆಲಸಗಳು, ದುಡ್ಡಿನ ವ್ಯವಹಾರಗಳು ಭಾಳಷ್ಟು ಆಗ್ತಾವೆ ಅನ್ನೋದು ಒಂದಿಷ್ಟು ಏನಪ್ಪ ಅಂದ್ರೆ ಅನುಭವಗಳಿಂದ ಕಂಡುಕೊಂಡಂಥ ಸತ್ಯಗಳಾಗಿದ್ದಾವೆ. ಆ ದಿಶೆಯಲ್ಲಿ ಖರ್ಗೆ ಅವ್ರು ಕೇಳಿದ್ದು ಸರಿ ಅದ. ಅದನ್ನು ಏನಪ್ಪ ಅಂತಂದ್ರೆ ಒಪ್ಕೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ, ಅದನ್ನು ಮಾಡಿಸ್ಕೊಳ್ರಿ ಅಂತ ತಪ್ಪದ. ರೆಕಾರ್ಡ್ಗಳು ನಿಮಗೂ ಒಳ್ಳೇದಲ್ವ, ಅದು ಎಷ್ಟು ದುಡ್ಡು ಬಂತು ಏನು ಹೋತು ಅನ್ನೋದು ಕೇಳೋದಕ್ಕೆ ಹಕ್ಕು ಆಗ್ತದೆ. ಇಲ್ಲಾಂದ್ರೆ ಈ ನಡಕ್ಕೆ ಎಲ್ಲ ಇದ್ದು ಇವತ್ತು ನೋಡಿರಿ ಟ್ರಸ್ಟ್ ಅದ, ಎಲ್ಲನೂ ಅದ. ಈ ರಾಮ ಮಂದಿರ ಟ್ರಸ್ಟದ ವಿಷಯದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅವು ವ್ಯವಹಾರ ಆಗಿದಾವೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಇವತ್ತು RSSಗೂ, ಯಾಕಂದರೆ ಇವತ್ತು ಈ ದೇಶದ ಒಂದು ದೊಡ್ಡ ಸಂಘಟನೆ ಅದು, ಅದ್ರ ಮೇಲೆ ದುಡ್ಡು ಹೂಡೋಂಥ ಜನನೂ ಸಾಕಷ್ಟಿದ್ದಾರೆ. ಈ ನೆಲೆಗಟ್ಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದು ಒಳ್ಳೆಯದು. ಜೊತೆಗೆ ಜಡ್ಜಿನಿಗೆ ಹೊರಂಗೆ ಹಂಚ್ಕೋದು ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತು ಖರ್ಗೆ ಅವ್ರನ್ನ ತಪ್ಪು ಕೇಳಿಲ್ಲ. ಇದೊಂದು ರೀತಿಯಿಂದ RSSಗೂ ಹೆಲ್ಪ್ ಆಗುವಂಥ ವಿಷಯ. ಯಾಕಂತಂದ್ರೆ ಅವರಲ್ಲಿ ಅವು ವ್ಯವಹಾರಗಳು ಮಾಡಿದವರು ಸುಮ್ಮನೆ ತಪ್ಪಿಸ್ಕೊಂಡು ಹೋಗೋದು ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಅಟ್ಲೀಸ್ಟ್ ಮಾಡಿದ್ರೆ ಅವ್ರು ಸಿಗಬೋದೇನೋ ಅಲ್ವಾ. ಕೇವಲ ನಾವು ಟೀಕೆ ಮಾಡೋಕ್ಕಿಂತಲೂ ಅದ್ರ ಒಳಗಿನ ಮರ್ಮ